ಎಲ್ರಿಗೂ ನಮಸ್ಕಾರ. ಆತ್ಮೇರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಬಳಸಲಾಗುತ್ತಿರುವಂತಹ ಮಕ್ಕಳ ಹಾಜರಾತಿಗಾಗಿ ಬಳಸುವ ನಿರಂತರ ಹಾಜರಾತಿ ಆಪ್ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ ಬನ್ನಿ ನಿರಂತರ ಹಾಜರಾತಿ ಆಪ್ ನ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಮೊದಲು ನಿರಂತರ ಹಾಜರಾತಿ ಆಪ್ ಅಂದರೆ ಏನು ಅನ್ನುವಂಥದ್ದನ್ನ ತಿಳಿಯೋದಾದ್ರೆ, ಇದು ವಿದ್ಯಾರ್ಥಿಗಳ ದಿನನಿತ್ಯದ ಹಾಜರಾತಿಯನ್ನು ಆನ್ಲೈನ್ ಮೂಲಕ ದಾಖಲಿಸಲು ಶಿಕ್ಷಣ ಇಲಾಖೆ ಅಭಿವೃದ್ಧಿಪಡಿಸಿರುವಂತಹ ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಹಾಗಾದ್ರೆ ಈ ಆಪ್ ನ ಬಳಸುವಂತ ಉದ್ದೇಶ ಏನು ಅನ್ನುವಂಥದ್ದನ್ನ ತಿಳಿಯೋದಾದ್ರೆ, ವಿದ್ಯಾರ್ಥಿಗಳ ಹಾಜರಾತಿಯನ್ನ ನಿಖರವಾಗಿ ದಾಖಲಿಸುವುದು, ಗೈರು ಹಾಜರಾಗುವ ವಿದ್ಯಾರ್ಥಿಗಳನ್ನ ಗುರುತಿಸುವುದು, ಶಾಲೆ ಬಿಟ್ಟ ಮಕ್ಕಳನ್ನ ಪತ್ತೆ ಹಚ್ಚುವುದು, ಜೊತೆಗೆ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಲಿಕ್ಕೆ ಈ ಆಪ್ ಪೂರಕವಾಗಿದೆ. ಸೊ ಹಾಜರಾತಿ ದಾಖಲಿಸುವ ವಿಧಾನವನ್ನ ತಿಳಿಯುವುದಾದ್ರೆ ಬಹಳ ಸರಳವಾಗಿದೆ. ಈ ನಿರಂತರ ಆಪ್ ಅನ್ನ ಓಪನ್ ಮಾಡಿಕೊಳ್ಳೋದು, ನಮ್ಮ ಶಾಲೆಯ ವಿವರಗಳನ್ನ ಎಲ್ಲವನ್ನ ಆಯ್ಕೆ ಮಾಡಿಕೊಂಡು, ಹಾಗೆ ತರಗತಿ ಆಯ್ಕೆ ಮಾಡಿಕೊಂಡು, ವಿದ್ಯಾರ್ಥಿಗಳ ಹಾಜರಾತಿಯನ್ನ ಜಸ್ಟ್ ಒಂದು ಆ ತರಗತಿಯ ಫೋಟೋವನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು. ಆ ಇಡೀ ತರಗತಿಯಲ್ಲಿರುವಂತಹ ಎಲ್ಲಾ ಮಕ್ಕಳ ಹಾಜರಾತಿ ಎಟ್ ಎ ಟೈಮ್ ದಾಖಲಾಗತ್ತೆ. ಸೊ ಈ ಆಪ್ ನ ಪ್ರಯೋಜನ ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ, ನಮಗೆ ಖಂಡಿತವಾಗಲೂ ಸಮಯ ಉಳಿತಾಯವಾಗತ್ತೆ, ಹಾಗೆ ಕಾಗದದ ದಾಖಲೆಗಳ ಅವಶ್ಯಕತೆ ಕಡಿಮೆ ಆಗತ್ತೆ, ವಿದ್ಯಾರ್ಥಿಗಳ ಹಾಜರಾತಿ ಮಾಹಿತಿಯನ್ನ ತಕ್ಷಣವೇ ನಾವು ಪಡೆಯಬಹುದು, ಹಾಗೆ ಶಾಲೆ ಮತ್ತು ಇಲಾಖೆಯ ನಡುವೆ ಮಾಹಿತಿ ವಿನಿಮಯ ಸುಲಭವಾಗುತ್ತೆ. ಇನ್ನು ನಾವು ಮುಖ್ಯವಾಗಿ ಈ ಒಂದು ನಿರಂತರ ಆಪ್ ಅನ್ನ ಬಳಕೆ ಮಾಡುವಾಗ ಗಮನಿಸಬೇಕಾದ ಅಂಶಗಳು ಯಾವುವು ಅಂತ ನಾವು ನೋಡೋದಾದ್ರೆ, ಮೊದಲು ಈ ನಿರಂತರ ಆಪ್ ಕೇವಲ ಈಗ ಸದ್ಯದ ಮಟ್ಟಿಗೆ ಆಂಡ್ರಾಯ್ಡ್ ವರ್ಷನ್ಗೆ ಮಾತ್ರ ಇದು ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ನೆಕ್ಸ್ಟ್, ಪ್ರತಿದಿನ ನಾವು ಸಮಯಕ್ಕೆ ಸರಿಯಾಗಿ ಹಾಜರಾತಿಯನ್ನ ದಾಖಲಿಸಬೇಕಾಗತ್ತೆ. ಜೊತೆಗೆ ಇಂಟರ್ನೆಟ್ ಸಂಪರ್ಕ ಲಭ್ಯವಿರುವುದನ್ನು ಕೂಡ ಖಚಿತಪಡಿಸಿಕೊಳ್ಬೇಕಾಗತ್ತೆ. ಹಾಗೆ ತಪ್ಪು ಮಾಹಿತಿಯನ್ನ ದಾಖಲಿಸದಂತೆ ಎಚ್ಚರ ವಹಿಸ್ಕೋಬೇಕಾಗತ್ತೆ. ಸೊ ಬನ್ನಿ ಈ ಆಪ್ ನ ಪೂರ್ಣ ಪ್ರಮಾಣದಲ್ಲಿ ಹೇಗೆ ನಾವು ಬಳಕೆ ಮಾಡಬೇಕು ಎನ್ನುವಂಥದ್ದನ್ನ ವಿವರವಾಗಿ ನೋಡೋಣ. ಸೊ ಮೊದಲು ತಾವು ತಮ್ಮ ಮೊಬೈಲ್ ನಲ್ಲಿರುವಂತಹ ಪ್ಲೇ ಸ್ಟೋರ್ಗೆ ಹೋಗ್ಬೇಕು. ಸೊ ಆ ಪ್ಲೇ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿರಂತರ ಅಂತ ಆಪ್ ಅಂತ ಸಿಗುತ್ತೆ. ಸೊ ನಿರಂತರ ಆಪ್ ಅಂತ ಟೈಪ್ ಮಾಡಿದ್ರೆ ತಮಗೆ ಈ ಐಕಾನ್ ಇರುವಂತಹ ಒಂದು ಆಪ್ ತಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಈ ಆಪ್ ಅನ್ನ ಮೊದಲು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಿಕೊಂಡ ನಂತರದಲ್ಲಿ ಓಪನ್ ಅಂತ ಕೊಡಿ. ಓಪನ್ ಅಂತ ಕೊಟ್ಟಾಗ ತಮಗೆ ಈ ರೀತಿ ಫಸ್ಟ್ ನಿರಂತರ ಆಪ್ ಓಪನ್ ಆಗುತ್ತೆ. ಸೊ ಇಲ್ಲಿ ತಮ್ಮ ಒಂದು KGID ನಂಬರ್ ಅನ್ನ ಹಾಕಿ OTP ಅನ್ನ ಪಡೆದುಕೊಳ್ಳಿ. ಸೊ ಈ ರೀತಿ OTP ಅನ್ನ ತೆಗೆದುಕೊಂಡು ವ್ಯಾಲಿಡೇಟ್ OTP ಮಾಡಿ, ನಂತರದಲ್ಲಿ ಆ OTP ಅನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಮಾಡಿದ ನಂತರ ತಮಗೆ ಈ ರೀತಿಯಾಗಿ ತಮ್ಮ ಒಂದು ಶಾಲೆಯ, ಅಂದ್ರೆ ಯಾರು ಈಗ KGID ಹಾಕಿಕೊಂಡು ಲಾಗಿನ್ ಆಗಿದ್ದಾರೆ ಆ ಶಿಕ್ಷಕರ ಮಾಹಿತಿ, ಅವರ ಶಾಲೆಯ ವಿವರ ಎಲ್ಲವೂ ಸಿಗುತ್ತೆ. ಸೊ ತಮ್ಮ ಹೆಸರು ಹಾಗೆ ತಮ್ಮ ಶಾಲೆ ಹೆಸರು ಇಲ್ಲಿ ಮಾಹಿತಿ ಸಿಗುತ್ತೆ. ಸೊ ಇಲ್ಲಿ 3 ಹಂತದ ಒಂದು ನಾವು ವಿಚಾರಗಳನ್ನ ತಿಳಿಬಹುದು. ಸೊ ಇಲ್ಲಿ ನೋಡ್ಬೋದು, ರಿಜಿಸ್ಟರ್ ಸ್ಟೂಡೆಂಟ್ ರಿಪೋರ್ಟ್ಸ್ ಗ್ರೇವಿಯನ್ಸ್ ಅಂತ ಇದೆ. ಸೊ ಹಾಗೆ ಮಾರ್ನಿಂಗ್ ಅಟೆಂಡೆನ್ಸ್, ಆಫ್ಟರ್ನೂನ್ ಅಟೆಂಡೆನ್ಸ್ ಅಂತ. ಅಂದ್ರೆ ನಾವು ಪ್ರತಿನಿತ್ಯ ಮಕ್ಕಳ ಹಾಜರಾತಿಯನ್ನ 2 ಅವಧಿಯಲ್ಲಿ ತೆಗೆದುಕೊತೀವಿ. ಒಂದು ಬೆಳಿಗ್ಗೆ ಪ್ರಾರ್ಥನೆಯ ನಂತರದಲ್ಲಿ ಒಮ್ಮೆ ತೆಗೆದುಕೊಂಡ್ರೆ, ಆಫ್ಟರ್ನೂನ್ ಅಟೆಂಡೆನ್ಸ್ ಅನ್ನ ಇನ್ನು ಶಾಲೆ ಬಿಡೋಕ್ಕಿಂತ ಮುಂಚೆ, ಸೊ ಅಂದ್ರೆ ಶಾಲೆ ಬಿಡೋಕ್ಕಿಂತ ಮುಂಚೆ ಒಮ್ಮೆ ನಾವು ಹಾಜರಾತಿಯನ್ನ ತಗೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾವು ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿದಾಗ ಮೊದಲು ತಾವು ಏನ್ ಮಾಡ್ಬೇಕಾಗತ್ತೆ, ತಮ್ಮ ಶಾಲೆಯಲ್ಲಿರುವಂತ ಎಲ್ಲಾ ಮಕ್ಕಳನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಅನ್ನ ಕೊಟ್ಟು, ಹಾಗೆ ಸೆಲೆಕ್ಟ್ ಸೆಕ್ಷನ್ ಅನ್ನ ಹಾಕೊಂಡು ಗೆಟ್ ಸ್ಟೂಡೆಂಟ್ ಲಿಸ್ಟ್ ಅಂತ ತಗೊಳ್ಳೋದು. ಸೊ ಗೆಟ್ ಸ್ಟೂಡೆಂಟ್ ಲಿಸ್ಟ್ ಬಂದಾದ್ಮೇಲೆ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಾನ್ ರಿಜಿಸ್ಟರ್ಡ್ ಅಂತ ಬರ್ತೈತೆ ಫಸ್ಟ್. ಸೊ ತಾವು ರಿಜಿಸ್ಟರ್ಡ್ ಮಾಡ್ಬೇಕಾದ್ರೆ ಆ ಮಕ್ಕಳನ್ನ 3 ಹಂತದಲ್ಲಿ, ಪ್ರತಿ ಮಗುವನ್ನ ಯಾವ ವಿದ್ಯಾರ್ಥಿ ಅಲ್ಲಿ ಹೆಸರಿರುತ್ತೆ ಆ ಹೆಸರು ಮುಂದೆ ತಾವು ರಿಜಿಸ್ಟರ್ಡ್ ಅಂತ ಕೊಟ್ರೆ, ಆ ವಿದ್ಯಾರ್ಥಿಗಳಿಗೆ ಒಂದು ಫೇಸ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ಕ್ಯಾಮ್ರಾ ಓಪನ್ ಆಗತ್ತೆ. ಮೊದಲು ಒಂದು ಫೋಟೋವನ್ನ ಫ್ರಂಟ್ ಅಲ್ಲಿ ಮಗುವಿನ ಮುಖ ಕಾಣುವ ರೀತಿಯಲ್ಲಿ ಸ್ಪಷ್ಟವಾಗಿ ಫ್ರಂಟ್ ಸೈಡ್ ಅನ್ನ ತಗೋಬೇಕು. ನಂತರದಲ್ಲಿ ಸ್ವಲ್ಪ ಸೈಡ್, ಲೆಫ್ಟ್ ಸೈಡ್ ಮುಖ ತಿರುಗಿಸಿ, ಸ್ವಲ್ಪ ಪ್ರಮಾಣದಲ್ಲಿ ತಿರುಗಿಸಿ ಒಂದು ಫೋಟೋ ತೆಗೆದುಕೊಳ್ಳೋದು. ಅದೇ ರೀತಿ ರೈಟ್ ಸೈಡ್ ಮುಖವನ್ನ ತಿರುಗಿಸಿ ಸ್ವಲ್ಪ ಪ್ರಮಾಣದಲ್ಲಿ ಮತ್ತೆ ಫೋಟೋ ತೆಗಿಬೇಕು. ಈ ರೀತಿಯಾಗಿ ಪ್ರತಿ ಮಗುವಿನ 3 ಫೋಟೋವನ್ನ ತಾವು ತೆಗೆದಾಗ ಅಲ್ಲಿ ರಿಜಿಸ್ಟರ್ಡ್ ಅಂತ ಅಲ್ಲಿ ತೋರಿಸುತ್ತೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಮಕ್ಕಳ ರಿಜಿಸ್ಟರ್ಡ್ ಅನ್ನ ಮಾಡುವಂತದ್ದು.
ಸೊ ಈ ರೀತಿಯಾಗಿ ಎಲ್ಲಾ ಮಕ್ಕಳ ಏನು ನಾಟ್ ರಿಜಿಸ್ಟರ್ಡ್ ಇದ್ದದ್ದನ್ನ ರಿಜಿಸ್ಟರ್ಡ್ ಮಾಡ್ಕೊಂಡ ನಂತರದಲ್ಲಿ ಇಲ್ಲಿ ನೋಡಬಹುದು ಮಾರ್ನಿಂಗ್ ಅಟೆಂಡೆನ್ಸ್ ಇದೆ, ಹಾಗೆ ಆಫ್ಟರ್ನೂನ್ ಅಟೆಂಡೆನ್ಸ್ ಇದೆ. ಸೊ ನಾವು ಮಾರ್ನಿಂಗ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಮಗುವಿನ ಹಾಜರಾತಿಯನ್ನ ನಾವು ಪ್ರತ್ಯೇಕವಾಗಿ ತೆಗೆದುಕೊಳ್ಳಬೇಕಂತೇನಿಲ್ಲ. ಇಡಿಯಾಗಿ ಆ ಕ್ಲಾಸ್ ರೂಮ್ ನಲ್ಲೇ ಇಡೀ ಎಲ್ಲಾ ಮಕ್ಕಳು ಕಾಣುವಂತೆ ಒಂದು ಫೋಟೋವನ್ನ ನೀವು ಫ್ರಂಟರ್ ಆಗ್ಲಿ ಸೈಡರ್ ಆಗ್ಲಿ ಕ್ಲಿಕ್ ಮಾಡಿದ್ರೆ ಈ AI ಮೋಡ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಈಗ ಆಲ್ರೆಡಿ ನಾವು ಮಕ್ಕಳನ್ನ ರಿಜಿಸ್ಟರ್ಡ್ ಮಾಡುವಾಗ ಆ ಮಕ್ಕಳ ಫೋಟೋ ಮುಖವನ್ನ ಕ್ಯಾಪ್ಚರ್ ಮಾಡಿರುತ್ತೆ. ಸೊ ಇಡಿಯಾಗಿ ಈಗ ಒಂದು ಕ್ಲಾಸ್ ರೂಮ್ ಅಲ್ಲಿ 50 ಮಕ್ಕಳಿದ್ರೆ 50 ಮಕ್ಕಳದು ಒಂದು ಫೋಟೋ ಕ್ಲಿಕ್ ಮಾಡಿದ್ರೆ ಸಾಕು, ಎಷ್ಟು ಜನ ಮಕ್ಕಳಲ್ಲಿ ಪ್ರೆಸೆಂಟ್ ಇದ್ದಾರೆ ಅವು ಎಲ್ಲಾ ಮಕ್ಕಳ ಪ್ರೆಸೆಂಟ್ ಏನಾಗುತ್ತೆ ಅಲ್ಲಿ ತೋರಿಸುತ್ತೆ. ಅದು ಇಲ್ಲಿ ರಿಪೋರ್ಟ್ ಅಲ್ಲಿ ನಮಗೆ ನೋಡಬಹುದು. ಅದನ್ನ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ, ಟೋಟಲ್ ರಿಜಿಸ್ಟ್ರೇಷನ್ ಈಗ 50 ಮಕ್ಕಳಿದ್ದು ಇವತ್ತು 48 ಮಕ್ಕಳಿದ್ರೆ ಆ 48 ಮಕ್ಕಳದು ಯಾರಲ್ಲಿ ಪ್ರೆಸೆಂಟ್ ಇದ್ದಾರೆ ಅವ್ರಿಗೆ ಹೋಗುತ್ತೆ, ಯಾರು ಅಬ್ಸೆಂಟ್ ಇದ್ದಾರೆ ಅವ್ರದ್ದು ಅಬ್ಸೆಂಟ್ ಅಂತ ತೋರಿಸುತ್ತೆ. ಜಸ್ಟ್ ಒಂದು ಫೋಟೋ, ಒಂದು ಇಡೀ ಕ್ಲಾಸ್ ರೂಮ್ ಒಂದು ಫೋಟೋ ತೆಗೆದ್ರೆ ಸಾಕು, ಆ ತರಗತಿಯ ಹಾಜರಾತಿಯನ್ನ ನಾವು ಹಾಕಿದಂತೆ ಆಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮಾರ್ನಿಂಗ್ ಪ್ರೆಸೆಂಟ್ ಎಷ್ಟಾಯ್ತು, ಮಾರ್ನಿಂಗ್ ಅಬ್ಸೆಂಟ್ ಎಷ್ಟಾಯ್ತು, ಹಾಗೆ ಆಫ್ಟರ್ನೂನ್ ಪ್ರೆಸೆಂಟ್ ಎಷ್ಟು, ಆಫ್ಟರ್ನೂನ್ ಅಬ್ಸೆಂಟ್, ಟೋಟಲ್ ಪರ್ಸೆಂಟೇಜ್, ಈ ರೀತಿಯಾಗಿ ನಾವು ಪ್ರತಿನಿತ್ಯ ನಮ್ಮ ಒಂದು ರಿಪೋರ್ಟ್ ಅನ್ನು ಕೂಡ ನೋಡಬಹುದು. ಹಾಗೆ ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಅನ್ನು ನಾವು ಜನರೇಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಗ್ರೇವಿಯನ್ಸ್ ಅನ್ನುವಂಥದ್ದು ಏನ್ ಬರುತ್ತೆ ಅಂದ್ರೆ, ನಮಗೆ ಏನಾದ್ರೂ ಈ ನಿರಂತರ ಆಪ್ ಬಳಕೆ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ ನಾವು ಏನ್ ಮಾಡ್ಬೋದು, ಇಲ್ಲಿ ಸೆಲೆಕ್ಟ್ ಇಶ್ಯೂ ಟೈಪ್ ಅಂತ ಇದೆ. ಸೊ ಇಲ್ಲಿ ಸೆಲೆಕ್ಟ್ ಇಶ್ಯೂ ಟೈಪ್ ಅಲ್ಲಿ ಟೆಕ್ನಿಕಲ್ ಇಶ್ಯೂ, ಅಟೆಂಡೆನ್ಸ್ ಇಶ್ಯೂ, ರಿಜಿಸ್ಟ್ರೇಷನ್ ಇಶ್ಯೂ, ಡಾಟಾ ಇಶ್ಯೂ, ಅದರ್, ಇವುಗಳಲ್ಲಿ ತಮಗೆ ಏನು ಈ ನಿರಂತರ ಆಪ್ ಬಳಕೆಯಲ್ಲಿ ತೊಂದರೆ ಆಗ್ತಾ ಇದೆ, ಸೊ ಅದನ್ನ ಹಾಕೊಂಡು, ಉದಾಹರಣೆಗೆ ನಾನು ಟೆಕ್ನಿಕಲ್ ಇಶ್ಯೂ ಅಂತ ಹಾಕೊಂಡು ಸೊ ಅದ್ರ ಬಗ್ಗೆ ಏನ್ ಡಿಸ್ಕ್ರಿಪ್ಷನ್ ಅನ್ನ ಹಾಕೊಳ್ಳೋದು, ಯಾಕೆ ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಏನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಡಿಟೇಲ್ ಇಲ್ಲಿ ಟೈಪ್ ಮಾಡಿ, ಇಲ್ಲಿ ಲೊಕೇಶನ್ ನಿಮ್ಮ ಸ್ಕೂಲ್ ಹೆಸರನ್ನ ಹಾಕಿ ಲೊಕೇಶನ್ ಅನ್ನ ಕೊಟ್ಟು, ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿ, ಇಲ್ಲಿ ಪ್ಲಸ್ ಅಂತ ಕಾಣ್ತಾ ಇದೆ, ಪ್ಲಸ್ ಅನ್ನುವಂತಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಏನಾಗುತ್ತೆ, ನೀವು ಏನಾದ್ರೂ ಅದು ಪ್ರಾಬ್ಲಮ್ ಇದ್ದಿದ್ದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿದ್ರೆ ಆ ಸ್ಕ್ರೀನ್ ಶಾಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾವು ಏನ್ ಮಾಡ್ಬೋದು, ಅದನ್ನ ಅಪ್ಲೋಡ್ ಮಾಡ್ಬೋದು. ಹೀಗೆ 3 ಫೋಟೋಗಳನ್ನ ನಾವಿಲ್ಲಿ ಅಂದ್ರೆ ಸಂಬಂಧಿಸಿದ ಎರರ್ ಮಾಹಿತಿ ಏನಿದೆ ಅನ್ನುವಂಥದ್ದನ್ನ ನಿಮ್ಗೆ ಅದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಆ ಸ್ಕ್ರೀನ್ ಶಾಟ್ ಫೋಟೋವನ್ನ ಇಲ್ಲಿ ಕಳಿಸಿ ನಾವು ಸಬ್ಮಿಟ್ ಮಾಡಿದ್ರೆ ನಮ್ಗೆ ಏನಾಗತ್ತೆ, ನಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೂಡ ನೇರವಾಗಿ ಅವರು ಕಲ್ಪಿಸಿಕೊಡ್ತಾರೆ. ಆ ಪರಿಹಾರಕ್ಕೆ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ. ಸೊ ಹಾಗೆ ಮತ್ತೊಂದು ಏನಾದ್ರೂ ತಾವು ರೈಸ್ಡ್ ಗ್ರೇವಿಯನ್ಸ್, ಮತ್ತೊಂದು ಏನಾದ್ರೂ ಸಮಸ್ಯೆ ಇದ್ರೆ ಮತ್ತೆ ಇಲ್ಲಿ ರೈಸ್ ಗ್ರೇವಿಯನ್ಸ್ ಅಂತ ಮಾಡ್ಬೋದು. ಇದು ಇಷ್ಟು ನಿರಂತರ ಆಪ್ ಅನ್ನ ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನುವಂತ ವಿಚಾರ. ಮತ್ತಷ್ಟು ನಮ್ಮ ಶಿಕ್ಷಣ ಇಲಾಖೆಯ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಇದುವರೆಗೂ ನಮ್ಮ ಶ್ರೀರವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಜೊತೆಗೆ ತಮಗೇನಾದ್ರೂ ಈ ಒಂದು SATS ಆಗಿರ್ಬೋದು, UDIS ಆಗಿರ್ಬೋದು, ಏನೋ ಟೆಕ್ನಿಕಲ್ ಇಶ್ಯೂ ಇದ್ರೂ ಕೂಡ ಕಮೆಂಟ್ ಅಲ್ಲಿ ಹಾಕಿ, ಆ ಕಮೆಂಟಿಗೆ ಸಾಧ್ಯವಾದಷ್ಟು ಪರಿಹಾರವನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.